ಮಧ್ಯೆ ಡಿಕೆ ಶಿವಕುಮಾರ್ ಸಹೋದರನ ಮಾರ್ಮಿಕ ಮಾತು ಅಚ್ಚರಿಗೆ ಕಾರಣ ಆಗಿದೆ. ಡಿಕೆ ಶಿವಕುಮಾರ್ ಯಾವತ್ತೂ ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ವಿನಃ ವ್ಯಕ್ತಿಗಲ್ಲ. ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ ಅಂತ ಡಿಕೆ ಸುರೇಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಬೆಳವಣಿಗೆಗಳ ನಡುವೆ ಡಿಕೆ ಸುರೇಶ್ ಕೊಟ್ಟಂತ ಈ ಸ್ಟೇಟ್ಮೆಂಟ್ ಅಚ್ಚರಿಗೆ ಕಾರಣ ಆಗಿದೆ. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೂ ಹೋಗಿಲ್ಲ, ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿಲ್ಲ, ಆದ್ರೆ ತನ್ನ ಆಪ್ತನ ಮೂಲಕ ಹೈಕಮಾಂಡ್ಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಲ್ಲಿಗೆ ಬಜೆಟ್ ತಯಾರಿಯಲ್ಲಿ ತನ್ನಷ್ಟಕ್ಕೆ ತಾನೇ ರೆಡಿ ಆಗ್ತಿದ್ದಾರೆ ಸಿದ್ದರಾಮಯ್ಯನವರು. ಈ ಕಡೆ ಡಿಕೆ ಸುರೇಶ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಬಹಳ ಮಾರ್ಮಿಕವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಮೊದಲಿನಿಂದ ಎಲ್ಲಾ ತರದ ನೋವು ಅನುಭವಿಸಿದ್ದಾರೆ. ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೆ ಇದ್ದಾಗ, ಎಲ್ಲಾ ಕಾಲದಲ್ಲೂ ಇದ್ದಾರೆ. ಪಕ್ಷ ನಿಷ್ಠೆ ಇದೆ. ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಕೆ ಸುರೇಶ್ ಕೌಂಟರ್ ಕೊಟ್ರ? ಹಾಗಾದ್ರೆ ಹಾಗೆ ಇತ್ತು ಅವರ ಮಾತಿನ ದಾಟಿ. ಪಕ್ಷಕ್ಕೆ ನಿಷ್ಠರಾಗಿದ್ದಾರೆ ಹೊರತು ವ್ಯಕ್ತಿಗೆ ನಿಷ್ಠರಾಗಿಲ್ಲ. ಅವರು ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ, ನಾನು ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೇನೆ ಅಂತ ಹೇಳಿ. ಕೆಲವರು ವ್ಯಕ್ತಿಗೆ ನಿಷ್ಠೆಯಿಂದ ಇರ್ತಾರೆ. ಸೊ ಕೆಲವರು ಅಧಿಕಾರಕ್ಕೋಸ್ಕರನೇ ಇರ್ತಾರೆ. ಸೊ ಡಿ ಕೆ ಶಿವಕುಮಾರ್ ಅವರು ಮೊದಲಿಂದನೂ ಕೂಡ ಎಲ್ಲ ಥರದ ನೋವುಗಳನ್ನು, ಕಷ್ಟವನ್ನು ಪಕ್ಷದ ಜೊತೆ, ಪಕ್ಷದಲ್ಲಿ ಅಧಿಕಾರ ಇದ್ದಾಗ, ಇಲ್ಲದೇ ಇದ್ದಾಗ ಎಲ್ಲ ಸಂದರ್ಭದಲ್ಲೂ ಕೂಡ ಇದ್ದಾರೆ. ಸೊ ಹಾಗಾಗಿ ಎಲ್ಲವನ್ನು ಕೂಡ ತಾಳ್ಮೆಯಿಂದ ನೋಡ್ತಾ ಇದ್ದಾರೆ. ಏನು ಪಂಚಾಯಿತಿ ಚೇರ್ಮನ್ಗಳೇ ಬಿಡಲ್ಲಪ್ಪ, ನಾವು ಮಾಡಿದ್ದು ಚೇರ್ಮನ್ಗಳು. ಹಣ ಮದುವೆ ಆಗೋಗ್ಲಿ ಅಂತಾನೆ, ಹಣ 15 ದಿನ ಇನ್ವಿಟೇಷನಲ್ಲಿ ಹೆಸರು ಹಾಕ್ಸ್ಕೊಬಿಡ್ತೀನಿ ಅಂತಾನೆ, ಹಣ ಮಾರ್ಚ್ ಎಂಟು ಮುಗಿದೋಗ್ಲಿ ಅಂತಾನೆ. ಸೇರ್ಕೋಬೇಕಾದ್ರೆ ಚೇರ್ಮನ್ ಆಗಬೇಕಾದ್ರೆ 3 ದಿನ ಕೊಟ್ಬಿಡು, ನಾನು ಮಾಜಿ ಅನ್ಸ್ಕೊಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಯ್ತಿದೆ? ಅದು ರಾಜಕಾರಣದಲ್ಲಿ ನಂಬಿಕೆಗಳು ಭಾಳ ಮುಖ್ಯ ಆಗ್ತದೆ. ಎಲ್ಲವನ್ನು ಕೂಡ ಭಾಳ ಚಿಕ್ಕದ್ರಿಂದನೂ ಕೂಡ ಡಿ ಕೆ ಶಿವಕುಮಾರ್ ಇದೆಲ್ಲನೂ ನೋಡ್ಕೊಂಡು ಬಂದಿದ್ದಾರೆ. ಭಗವಂತನ ಇಚ್ಛೆ ಏನೇನು ತೀರ್ಮಾನ ಆಗುತ್ತೋ ಕಾದು ನೋಡೋಣ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ. ರಾಜಕಾರಣದಲ್ಲಿದ್ಮೇಲೆ ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಪಕ್ಷಕ್ಕೆ ನಿಷ್ಠರಾಗಿ ಈ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ಆರಂಭದಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂದ್ರೆ ಯಾವುದೇ ಕ್ಷಣದಲ್ಲಿ ಹೈಕಮಾಂಡ್ ಬುಲಾವ್ ನೀಡತ್ತೆ, ಸಿಎಂ ಬದಲಾವಣೆ ಆಗಬಹುದು ಅಂತ. ಆದ್ರೆ ದಿನ ಕಳೆದಂತೆ ಹೇಗಾಗಿದೆ ಅಂದ್ರೆ ಅರಸು ದಾಖಲೆ ಬ್ರೇಕ್ ಮಾಡ್ಲಿ, ಅದಾದ ನಂತರ ನೋಡೋಣ. ಈಗ ಬಜೆಟ್ ಕೂಡ ಹತ್ರ ಬಂತು, ಆರಾಮಾಗಿ ಸಿಎಂ ಬಜೆಟ್ ತಯಾರಿಯಲ್ಲಿದ್ದಾರೆ. ಅಂದ್ರೆ ಇದರ ಅರ್ಥ ಏನು? ಶ್ವೇತಾ, ಕಾಂಗ್ರೆಸ್ ಹೈಕಮಾಂಡ್ ಕೊಡ್ತಾ ಇರ್ತಕ್ಕಂಥ ಸಂಕೇತಗಳನ್ನು ನೋಡಿದಾಗ ದೇವರಾಜ ಅರಸರ ರೆಕಾರ್ಡನ್ನು ಮುರಿದ ನಂತರ ಈಗ ಬಜೆಟ್ನ ತಯಾರಿಯನ್ನು ಅಧಿಕೃತವಾಗಿ ಮುಖ್ಯಮಂತ್ರಿಗಳು ಆರಂಭಿಸಿದ್ರು. ವಿಧಾನಸಭೆಯ ಅಧಿವೇಶನವನ್ನು ಕೂಡ ಕರೆಯಲಾಗ್ತಾ ಇದೆ. ಅನೇಕರು ಹೇಳುವ ಪ್ರಕಾರ ಈಗೇನು 22-23ಕ್ಕೆ ವಿಧಾನಸಭೆಯ ಅಧಿವೇಶನ ಆರಂಭವಾಗುತ್ತೆ. ಅದು ಡಿ ಕೆ ಶಿವಕುಮಾರ್ ಪರವಾಗಿ ಶಾಸಕರು ದಿಲ್ಲಿಗೆ ಹೋಗದಂತೆ ತಡೆಯುವ ಪ್ರಯತ್ನ ಅಂತಕ್ಕಂಥ ರೀತಿಯಲ್ಲಿ ಕೂಡ ನೋಡಲಾಗ್ತಾ ಇದೆ. ರಾಮ್ಜಿ ಒಂದು ಚರ್ಚೆ ಇರೋದರಿಂದ ಹೈಕಮಾಂಡ್ ಕೂಡ ಯಾರನ್ನು ಎಂಟರ್ಟೈನ್ ಮಾಡಲ್ಲ ಅನ್ನುವ ಕಾರಣಕ್ಕೋಸ್ಕರ. ಮತ್ತು ಬಜೆಟ್ ಅಧಿವೇಶನ ಮುಗಿಯೋದಂದರೆ ಏಪ್ರಿಲ್ ಮೊದಲ ವಾರ. ಅಲ್ಲಿಂದ ನಂತರ ಏನಾಗುತ್ತೆ, ಮೇ 25-26ಕ್ಕೆ ಸರ್ಕಾರಕ್ಕೆ 3 ವರ್ಷ ತುಂಬುತ್ತೆ. ಅದಕ್ಕಿಂತ ಮುಂಚೆ ಏನಾದರೂ ಆಗಬೇಕು, ಅದಾದ ನಂತರ ಏನಾದರೂ ಆಗಬೇಕು, ಯಾವಾಗ ಆಗತ್ತೆ ಅಂತಕ್ಕಂಥದ್ರ ಬಗ್ಗೆ ಆ್ಯಂಬಿಗ್ವಿಟಿ ಇದೆ. ರಾಹುಲ್ ಗಾಂಧಿ ಯಾರೊಂದಿಗೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಆ ಕಾರಣದಿಂದ ಡಿ ಕೆ ಸುರೇಶ್ ಇವತ್ತೊಂದು ಬಾಣವನ್ನು ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಮಾತನಾಡ್ತಾ ಇರ್ತಕ್ಕಂಥ ಮಾತನ್ನು ಗಮನಿಸಿದರೆ ಇಟ್ಸ್ ಮೋರ್ ಆಫ್ ಡೈರೆಕ್ಟೆಡ್ ಟುವರ್ಡ್ಸ್ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನ ಹೈಕಮಾಂಡ್. ಯಾಕಂದರೆ ನೋಡಿ, ಮುಖ್ಯಮಂತ್ರಿಗಳು ಬಿಡ್ತಾರೋ ಇಲ್ವೋ ಅಂತಕ್ಕಂಥದ್ದು ಯಾವ ಮುಖ್ಯಮಂತ್ರಿಗೂ ಕೂಡ ಕುರ್ಚಿ ಬಿಡಲ್ಲ. ಡಿ ಕೆ ಸುರೇಶ್ ಹೇಳಿದರು, ಪಂಚಾಯತ್ ಚೇರ್ಮನ್ಗಳೇ ಕುರ್ಚಿ ಬಿಡಲ್ಲ, ಇನ್ನು ಮುಖ್ಯಮಂತ್ರಿಗಳು ಹೇಗೆ ಬಿಡ್ತಾರೆ ಅಂತಕ್ಕಂಥದ್ದು ಅವರ ಮಾತಿನ ಅರ್ಥ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಮ್ಮ ಭರವಸೆ ಕೊಟ್ಟಿತ್ತು, ಆ ಕಾರಣದಿಂದ ನಾವು ತಾಳ್ಮೆಯಿಂದಿದ್ದೀವಿ, ನಿಷ್ಠೆ ಪಕ್ಷಕ್ಕೆ ಹೊರತು ವ್ಯಕ್ತಿಗಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಸೂಚ್ಯವಾಗಿ ಹೇಳ್ತಿದ್ದಾರೆ. ಅರ್ಥ ಇಷ್ಟೇ, ತಾಳ್ಮೆಯಿಂದಿದ್ದೀವಿ ಅಂತಂದರೆ ತಾಳ್ಮೆ ಶಾಶ್ವತ ಅಲ್ಲ. ಎಷ್ಟು ದಿನ ತಾಳ್ಮೆ ಇರುತ್ತೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಾಳೆ ತಾಳ್ಮೆಯ ಕಟ್ಟೆ ಒಡೆದ್ರೆ ಅದಕ್ಕೆ ಯಾರು ನಿರ್ಣಯ ಸ್ಥಾನದಲ್ಲಿ ಕುಳಿತಿದ್ದಾರೋ ಅವರೇ ಜವಾಬ್ದಾರರು ಅನ್ನೋದನ್ನು ತುಂಬ ಸೂಚ್ಯವಾಗಿ ಡಿ ಕೆ ಸುರೇಶ್ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನವೆಂಬರ್ 20ಕ್ಕೆ 2.5 ವರ್ಷ ಪೂರ್ಣಗೊಂಡ ಬಳಿಕ ನವೆಂಬರ್ 26-28 ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತಕ್ಕಂಥ ಮಾತಿತ್ತು. ಆದರೆ ಆ ರೀತಿ ಆಗಿಲ್ಲ.
ಅದಾದ ನಂತರ ಡಿಸೆಂಬರ್ 18-19ಕ್ಕೆ ವಿಧಾನಸಭೆಯ ಅಧಿವೇಶನ ಇರುವ ಕಾರಣಕ್ಕೋಸ್ಕರ ಒಟ್ಟಾಗಿ ಹೋಗಿ ಅಂತ ಹೈಕಮಾಂಡ್ ಹೇಳ್ತು. ಒಂದೆರಡು ಬ್ರೇಕ್ಫಾಸ್ಟ್ಗಳು ನಡೆದವು. ಆದರೆ ಅದಾದ ಮೇಲೆ ಕ್ರಿಸ್ಮಸ್ ರಜೆಯ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಈಗ ಉತ್ತರಾಯಣ ಶುರು ಆದಮೇಲೆ ಡಿ ಕೆ ಶಿವಕುಮಾರ್ ಬಣ ಎಲ್ಲಿ ದಿಲ್ಲಿ ಯಾತ್ರೆ ಮಾಡುತ್ತೋ ಅನ್ನುವ ಕಾರಣಕ್ಕೋಸ್ಕರ ವಿಧಾನಸಭೆಯ ಅಧಿವೇಶನವನ್ನು ಕೂಡ ಕರೆಯಲಾಗಿದೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರನ್ನು ಲಾಕ್ ಮಾಡುವ ಒಂದು ಜಾಣ ಪ್ರಯತ್ನವನ್ನು ಮುಖ್ಯಮಂತ್ರಿ ಮತ್ತು ಅವರ ಬಣ ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ಡಿ ಕೆ ಸುರೇಶ್ ಈ ಮಾತನ್ನು ಹೇಳಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಮುಖ್ಯಮಂತ್ರಿಗಳು ಏನು ಮಾಡ್ತಾರೋ ಬಿಡ್ತಾರೋ ಅವರಿಗೆ ಬಿಟ್ಟ ವಿಚಾರ. ನಮಗೆ ಭರವಸೆ ಕೊಟ್ಟಿದ್ದು ಹೈಕಮಾಂಡ್. ಆ ಕಾರಣದಿಂದ ನಾವು ತಾಳ್ಮೆಯಿಂದಿದ್ದೀವಿ. ತಾಳ್ಮೆ ಶಾಶ್ವತವಲ್ಲ. ಇದು ಪ್ರಾಯಶಃ ಅಂಡರ್ಲೈನ್ ಮಾಡಬೇಕಾಗಿರ್ತಕ್ಕಂಥ ಹೇಳಿಕೆ ಅಂತ ಅನ್ಸುತ್ತೆ. ಶ್ವೇತಾ. ಓಕೆ ಪ್ರಶಾಂತ್, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಕೂಡ ಫಲ ಕೊಡ್ತಾ ಇಲ್ಲ, ಪ್ರಾರ್ಥನೆ ಕೂಡ ಫಲ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಶಾಂತಚಿತ್ತರಾಗಿ ಬಜೆಟ್ ತಯಾರಿ ನಡೆಸಿದ್ದಾರೆ. ಸೊ ಇದು ಯಾವ ರೀತಿ ಸೂಚನೆ ಕೊಡ್ತಾ ಇದೆ ಅಂದ್ರೆ ಸದ್ಯಕ್ಕೆ ಬದಲಾವಣೆಗೆ ಸೂಕ್ತ ಸಮಯ ಅಲ್ಲ ಅಂತ ಹೈಕಮಾಂಡ್ ಸುಮ್ಮನಿದೆಯಾ ಅಥವಾ ಬದಲಾವಣೆಯ ಬೇಡ ಅನ್ನೋ ನಿಟ್ಟಿನಲ್ಲಿ ಸುಮ್ಮನಾಗಿರಬಹುದಾ? ಹೇಗಿದನ್ನ ಅಂದಾಜು? ನೋಡಿ, ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಕೆ.ಸಿ. ವೇಣುಗೋಪಾಲ್ ಜೊತೆಗೆ ಮೈಸೂರಿನಲ್ಲಿ ಮೊನ್ನೆ ರಾಹುಲ್ ಗಾಂಧಿ ಜೊತೆಗೂ ಕೂಡ ಮಾತಾಡಿದರು. ಮೂಲಗಳು ಹೇಳುತ್ತಿರುವ ಪ್ರಕಾರ ಸಿದ್ದರಾಮಯ್ಯನವರು ಇಲ್ಲ ನಮಗೆ ಸಂಪುಟ ಪುನಾರಚನೆಯನ್ನು ಮಾಡಬೇಕು ವಿಧಾನಸಭೆಯ ಅಧಿವೇಶನದ ಮೊದಲ ಹಂತ ಮುಗಿದ ಮೇಲೆ ಅಂತಕ್ಕಂಥದ್ದನ್ನು ಹೇಳಿದಾಗ ರಾಹುಲ್ ಗಾಂಧಿ ಅದಕ್ಕೂ ಕೂಡ ಏನು ತುಂಬ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಿದ್ರು ಸಂಪುಟ ಪುನಾರಚನೆಗೆ ಅವಕಾಶ ಮಾಡಿಕೊಡಬೇಡಿ, ನಾಯಕತ್ವ ಬದಲಾವಣೆಯ ಬಗ್ಗೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ನೀವು ಅಂದರೆ ರಾಹುಲ್ ಗಾಂಧಿ ಮೂವರು ಕೂಡ ಹೇಳಿದ್ರಿ. ಈಗ ಅದನ್ನು ಮಾಡುವ ಕಾಲ ಬಂದಿದೆ, ಮಾಡಿ ಅಂತಕ್ಕಂಥದ್ದನ್ನು ಹೇಳಿದಾಗಲೂ ಕೂಡ ರಾಹುಲ್ ಗಾಂಧಿ ಯಾವುದೇ ಪ್ರೊಆಕ್ಟಿವ್ ಉತ್ತರವನ್ನು ವಿಮಾನ ನಿಲ್ದಾಣದಲ್ಲಿ ಕೊಟ್ಟಿಲ್ಲ. ನಂತರ ಅವರು ಕೇರಳಕ್ಕೆ ಹೋದರು. ಹೀಗಾಗಿ ಹೈಕಮಾಂಡ್ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಸಾಕಷ್ಟು ಆಂಬಿಗ್ವಿಟಿ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಕೆ.ಸಿ. ವೇಣುಗೋಪಾಲ್ ಒಂದು ಹೇಳಿಕೆಯನ್ನು ಕೊಡ್ತಾರೆ, ರಾಹುಲ್ ಗಾಂಧಿ ಮೌನದಿಂದಿದ್ದಾರೆ. ದಿಲ್ಲಿಯಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಯಾರು ಡಿ ಕೆ ಶಿವಕುಮಾರ್ಗೆ ಈ ಭರವಸೆಯನ್ನು ಕೊಟ್ಟಿದ್ರು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು. ಅವರು ಹರಿಯಾಣದ PCC ಅಧ್ಯಕ್ಷರಾಗಲಿಕ್ಕೆ ಓಡಾಡ್ತಿದ್ದಾರೆ ಹೊರತು ಕರ್ನಾಟಕದ ಬಗ್ಗೆ ಅವರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಏನು ಅತಿ ಉತ್ಸಾಹದಲ್ಲಿದ್ದರು ನವೆಂಬರ್ವರೆಗೆ, ಅವರ ಉತ್ಸಾಹದಲ್ಲಿ ಇಳಿಮುಖ ಆಗಿದೆ ಅಂತಕ್ಕಂಥದ್ದು ಅವರು ಮತ್ತು ಅವರ ಬಣದವರನ್ನು ಮಾತನಾಡಿಸಿದಾಗ ಸ್ಪಷ್ಟವಾಗಿ ಕಾಣುತ್ತೆ. ಹೀಗಾಗಿ ಏನೋ ಒಂದು ಮಾಡಿ 3 ವರ್ಷದ ಮೊದಲು ಈಗ ನೋಡಿ, ಮಾರ್ಚ್ ಲಾಸ್ಟ್ ವೀಕ್ವರೆಗೆ ನಾಯಕತ್ವ ಬದಲಾವಣೆಯ ಸಾಧ್ಯತೆಗಳನ್ನು ಯಾರೂ ಕೂಡ ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಬಣಕ್ಕೂ ಗೊತ್ತಿದೆ. ಮಾರ್ಚ್ 27-28ಕ್ಕೆ ಬಜೆಟ್ ಅಧಿವೇಶನ ಮುಕ್ತಾಯವಾಗುತ್ತೆ. ಬಜೆಟ್ನ ಅಂಗೀಕಾರ ಆಗುವವರೆಗೂ ಇಂಥ ಯಾವುದೇ ಪ್ರಯತ್ನಕ್ಕೆ ಹೈಕಮಾಂಡ್ ಅಷ್ಟು ಅನ್ನಲ್ಲ. ಅದಾದ ನಂತರ ಏನಾಗಬಹುದು? ಈಗಲಿಂದ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಟೆಂಪೋ ಏರಿಸ್ತಾ ಇದ್ದಾರಾ, ತಾಳ್ಮೆಯ ಕಟ್ಟೆ ಹೊಡಿಬಹುದು ಅಂತಕ್ಕಂಥದ್ದನ್ನು ಸೂಚ್ಯವಾಗಿ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾರಾ? ಮುಂದೇನಾಗತ್ತೆ? ಇದು ಪ್ರಾಯಶಃ ಬಜೆಟ್ ಅಧಿವೇಶನದ ನಂತರ ಸ್ಪಷ್ಟವಾಗಲಿದೆ. ಸಿದ್ದರಾಮಯ್ಯನವರು ಮಾತ್ರ ಅವರ ಬಣವನ್ನು ನೋಡಿದ್ರೆ ಮೊದಲು ದೇವರಾಜ ಅರಸರ ಷರತ್ತಿತ್ತು, ಅದು ಪೂರ್ಣಗೊಳ್ತು. ಬಜೆಟ್ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಬಜೆಟ್ನ ತಯಾರಿಯನ್ನು ಗಮನಿಸಿದಾಗ ಅವರೇ ಮುಖ್ಯಮಂತ್ರಿಯಾಗಿ ಬಜೆಟ್ ಮಂಡಿಸ್ತಾರೆ ಅನ್ನೋದು ಸ್ಪಷ್ಟ ಇದೆ. ಅದಾದ ಮೇಲೆ ಜಾತಿ ಗಣತಿಯ ಪ್ರಶ್ನೆಯನ್ನು ಎತ್ತಾರ. ಈ ಬಗ್ಗೆ ಡಿ ಕೆ ಶಿವಕುಮಾರ್ ಬಣದಲ್ಲೂ ಕೂಡ ಒಂದು ಆತಂಕ ಇದ್ದ ಹಾಗೆ ಕಾಣ್ತಾ ಇದೆ. ಎಸ್ ಪ್ರಶಾಂತ್, ಇನ್ನೂ ಒಂದಿದೆ ಪಾಲಿಕೆ ಚುನಾವಣೆ. ಅದನ್ನು ಕೂಡ ಕಾಂಗ್ರೆಸ್ ಬಹಳ ಗಂಭೀರವಾಗಿ ತಗೊಂಡಿದೆ. ಆ ಟೈಮಲ್ಲಿ ಏನಾದರೂ ಈ ಥರದ ಸಂಘರ್ಷ ಆದರೆ ಅದು ಕೂಡ ಚುನಾವಣೆ ಮೇಲೆ ಹೊಡೆತ ಬೀಳುವಂಥ ಚಾನ್ಸಸ್ ಇದೆ. ಇದ್ರ ಜೊತೆಗೆ ಕ್ಯಾಬಿನೆಟ್ ರೀಶಫಲ್ಗೆ ಏನಾದರೂ ಕೈ ಹಾಕಿದ್ರೆ ಈ ತಾಳ್ಮೆ ಬಗ್ಗೆ ಈಗೇನು ಡಿ ಕೆ ಬ್ರದರ್ಸ್ ಮಾತಾಡ್ತಾ ಇದ್ದಾರೆ, ಮೇ ಬಿ ಈ ಸಿಚುವೇಶನ್ ಕಂಪ್ಲೀಟ್ ಉಲ್ಟಾ ಆಗ್ಬೋದು ಅನ್ಸುತ್ತೆ. ಶ್ವೇತಾ, ನೋಡಿ, ಡಿ ಕೆ ಶಿವಕುಮಾರ್ಗೂ ಸ್ಪಷ್ಟವಾಗಿ ಗೊತ್ತಿದೆ BBMP ಚುನಾವಣೆಯ ಕಾವು ಶುರು ಆದರೆ ಜೂನ್ 31ರವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆ ನಡೆಯಲ್ಲ. ನಾಳೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 5 ಪಾಲಿಕೆಯಲ್ಲಿ ಎಷ್ಟು ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರರ ಮುಖ್ಯಮಂತ್ರಿಯಾಗುವ ಭವಿಷ್ಯದ ಮೇಲೆ ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒತ್ತಡ ಹಾಕ್ತಿದ್ದಾರೆ ಹೌದು, ಆದರೆ ಟೈಮಿಂಗ್ ಬಗ್ಗೆ ಹೈಕಮಾಂಡ್ಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪಷ್ಟತೆ ಇಲ್ಲ. ಮೇ ಅಂದರೆ ಅಲ್ಲಿ 3 ವರ್ಷ ಮುಗಿದು ಹೋಗುತ್ತೆ. ಮೇ ಎಂಡ್ಗೆ BBMP ಚುನಾವಣೆ ಮುಗಿದ ಮೇಲೆ 3 ವರ್ಷ 1-1.5 ತಿಂಗಳು ಅದರಲ್ಲಿ ಮುಗಿದು ಹೋಗುತ್ತೆ. ಅದಾದ ನಂತರ ಯಾವ ರೀತಿಯಾಗಿರ್ತಕ್ಕಂಥ ಪೊಲಿಟಿಕಲ್ ಪರಿಸ್ಥಿತಿ ಇರುತ್ತೋ ಅನ್ನೋದು ಕೂಡ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಸುಲಭವಾಗಿ ಕುರ್ಚಿ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಹೈಕಮಾಂಡ್ ಸ್ಮೂತ್ ಟ್ರಾನ್ಸಿಷನ್ನ ಹೆಸರಿನಲ್ಲಿ ಸಿದ್ದರಾಮಯ್ಯನವ್ರನ್ನೂ ಮಾತನಾಡಿಸೋಕ್ಕೆ ತಯಾರಿಲ್ಲ. ಹಾಗಿದ್ದ ಸಂದರ್ಭದಲ್ಲಿ ಒಂದು ಕಡೆ BBMP ಚುನಾವಣೆ ಇದೆ, ಇನ್ನೊಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಇದೆ.
ಡಿ ಕೆ ಶಿವಕುಮಾರ್ ಹೇಗೆ ಎರಡನ್ನೂ ನಿಭಾಯಿಸ್ತಾರೆ ಅಂತಕ್ಕಂಥದ್ದರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. Yes. ಬಟ್ ಒಂದು ರೀತಿಯ ಡೆಸ್ಪರೇಷನ್ ಡಿ ಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಶ್ವೇತಾ. ಥ್ಯಾಂಕ್ ಯು ಪ್ರಶಾಂತ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.